ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸತ್ಯನಾಥ ಗುರುಃ ಪಾತು ಯೋ ಧೀರೋ ನವಚಂದ್ರಿಕಾಂ ನವಾಮೃತ ಗಧಾತೀರ್ಥ ತಾಂಡವಾನಿ ವ್ಲಚೀಕೃಪತ್. ಮಾತರಃ ಸುಹೃದೋ ನಿತ್ಯಂ ಇಷ್ಟಾದಿಕ ಫಲಪ್ರದಾಃ ಶ್ರೀ ಸತ್ಯನಾಥ ಗುರವೋ ಜಗತ್ಪೂಜಿತ ಪಾದುಕಾಃ. ಈ ದಿವಸ ಅಂದರೆ ನಿನ್ನೆ ವಾಸ್ತವಿಕವಾಗಿ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಆರಾಧನೆ ನೆನ್ನೆ ಏಕಾದಶಿ, ಆದರೆ ಆಚರಣೆ ಮಾಡೋದು ಈ ದಿವಸ ಅಂತ ಆಗಿರೋದ್ರಿಂದ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಮಾತಾಡೋದು ಅಂತಂದರೆ ಅದು ಅದ್ಭುತವಾಗಿರತಕ್ಕಂತಹ ವಿಚಾರವೇ ಸರಿ. ಅಂಥ ಮಹಾನುಭಾವರು ಅದರೊಳಗೇನು ನಿಸ್ಸಂಶಯ. ಶ್ರೀಗಳವರ ಅನುಗ್ರಹ, ಅವರ ಕೃಪಾದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕು, ನಾವು ಜಗತ್ ಪಾವನರಾಗಿ ಬಿಡ್ತೇವೆ. ಇಡೀ ಜಗತ್ತೇ ಪಾವನವಾಗ್ತದೆ. ಪೂರ್ವಾಶ್ರಮದಲ್ಲಿ ಮೀರಜ್ಜಿನಲ್ಲಿ ಇರ್ತಕ್ಕಂತಹ ಮಹಾಸಾತ್ವಿಕ ದಂಪತಿಗಳು, ಕೃಷ್ಣಾಚಾರ್ಯ ಮತ್ತು ಕೃಷ್ಣಾಚಾರ್ಯ ಅವಧಾನಿಗಳು, ರುಕ್ಮಿಣಿಬಾಯಿ ಅನ್ನುವಂತಹ ಸಾತ್ವಿಕ ಬ್ರಾಹ್ಮಣ ದಂಪತಿಗಳಿಗೆ ನರಸಿಂಹ ಅವಧಾನಿಗಳು ಎಂಬ ನಾಮಾಂಕಿತದಿಂದ ಶ್ರೀಗಳು ಅವತಾರ ಮಾಡ್ತಾರೆ. ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರು ಇವರಿಗೆ ಸತ್ಯನಾಥ ತೀರ್ಥರು ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ. ಮೊದಲು ವಿದ್ಯಾನಾಥ ತೀರ್ಥರು ಇತ್ಯಾದಿಗಳು ಅವರ ಕಥೆಯಲ್ಲಿ ಬರ್ತದೆ. ಅವರ ಹೆಸರುಗಳು 3 ಥರ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ್ರು ಅಂತ. ಅಭಿನವ ವ್ಯಾಸರಾಜರು, ಅಭಿನವ ಚಂದ್ರಿಕಾಚಾರ್ಯರು ಎಂಬುದಾಗಿ ಇವರಿಗೆ ವಿಶೇಷವಾಗಿ ಕರೆದಿದ್ದಾರೆ. ಸತ್ಯನಾಥ ತೀರ್ಥರ ಬಗ್ಗೆ ಹೇಳಬೇಕು ಅಂತಂದರೆ 1 ದಿವಸ ಅಲ್ಲ, 1 ತಿಂಗಳಲ್ಲ, 1 ವರ್ಷಗಳ ಕಾಲ ಬೇಕು. ಆದರೆ ಸಮಯ ಸಂಕೋಚ ಇರೋದರಿಂದ ಅಷ್ಟು ಹೇಳೋದಕ್ಕಾಗೋದಿಲ್ಲ. ಸ್ವಲ್ಪ ಮಾತ್ರ ಅವರ ಪಾದಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡೋ ಪ್ರಯತ್ನವನ್ನು ಮಾಡ್ತೇನೆ. ದ್ವೈತ ವಾಂಗ್ಮಯಕ್ಕೆ ಅವರು ಕೊಟ್ಟಿರ್ತಕ್ಕಂತಹ ಕೊಡುಗೆಗಳನ್ನು ನೋಡಿದರೆ ಸಾಕು. ಅಭಿನವ ಚಂದ್ರಿಕಾ ಅವರ ಶ್ಲೋಕದಲ್ಲೇ ಗೊತ್ತಾಗ್ತದೆ. ಅಂದರೆ ಸತ್ಯನಾಥ ತೀರ್ಥರು ಪಂಚ ಅಭಿನವಗಳನ್ನು ಮಾಡಬೇಕು ಅಂಥೇಳಿ ಸಂಕಲ್ಪ ಮಾಡಿಕೊಂಡಿದ್ರು. 4 ಅಭಿನವ ಗ್ರಂಥಗಳನ್ನು ಮಾಡಿದರು. 5ನೇದು ಮಾಡೋಕ್ಕಾಗಲಿಲ್ಲ ಅಂಥೇಳಿ ವಿರಕ್ತ ಶಿರೋಮಣಿಗಳಾಗಿರ್ತಕ್ಕಂಥ ಮಹಾಜ್ಞಾನಿಗಳಾದಂತಹ ಸತ್ಯಾಭಿನವ ತೀರ್ಥರಿಗೆ, ಅವರೇ ಸತ್ಯ ಅಭಿನವ, ಅವರೇ ಪಂಚ ಅಭಿನವ ಅನ್ನುವಂಥದ್ದು. ಮತ್ತು ಅವರು ಒಂದು ಗ್ರಂಥ ಅಂತಲೇ ತಿಳ್ಕೊಳ್ಬೇಕು ಅಲ್ವಾ. ಯಾರೊಬ್ಬರು ಅಯೋಗ್ಯ ಹೇಳ್ತಾನೆ ಸತ್ಯಾಭಿನವ ತೀರ್ಥರು ಒಂದು ಗ್ರಂಥ ಅಂತೆ ಅಂತ. ಅಂಥವನ ಮಾತಿಗೆಲ್ಲ ಬೆಲೆ ಕೊಡಬಾರದು. ಅವರು ಗ್ರಂಥವೇ ಸತ್ಯಾಭಿನವ ತೀರ್ಥರು. ಯಾಕೆಂದರೆ ರಾಮಾಮೃತ ಮಹಾರ್ಣವ, ದುರ್ಘಟಿಕಾರ್ಥ ಗ್ರಂಥ ಇವೆಲ್ಲ ಬರೆದಂಥವರು ಅವರು ಗ್ರಂಥ ಅಲ್ಲವೇ. ಅಷ್ಟು ಸಣ್ಣ ವಿಚಾರ ಗೊತ್ತಿಲ್ಲದಂತಹ ಪಂಡಿತವ ಅದು ಬೇಡ ಇರಲಿ. ಹೀಗೆ 4 ಅಭಿನವ ಗ್ರಂಥಗಳು: ಅಭಿನವ ಚಂದ್ರಿಕಾ, ಅಭಿನವಾಮೃತ, ಅಭಿನವ ತರ್ಕತಾಂಡವ, ಅಭಿನವ ಗಧಾ. ಜಯತೀರ್ಥರ ತತ್ವಪ್ರಕಾಶಿಕೆಗೆ ವ್ಯಾಖ್ಯಾನವನ್ನು ಮಾಡ್ತಾ ಅಭಿನವ ಚಂದ್ರಿಕಾ ಅನ್ನೋದನ್ನು ಬರೆದಿದ್ದಾರೆ. ಪ್ರಮಾಣ ಪದ್ಧತಿಯನ್ನು ವಿಶೇಷವಾಗಿ ವಿವರಿಸಬೇಕು ಅಂತ ಹೇಳಿ ಅಭಿನವಾಮೃತವನ್ನು ಮಾಡಿದ್ದಾರೆ. ಮತ್ತು ತರ್ಕತಾಂಡವ, ವ್ಯಾಸರಾಜರ ತರ್ಕತಾಂಡವ, ಮತ್ತು ವಿಶಿಷ್ಟ ಅದ್ವೈತ ಮೀಮಾಂಸ, ನ್ಯಾಯಶಾಸ್ತ್ರ, ಮತ್ತು ಹಿಂದೂ ಧರ್ಮದ ತತ್ವಶಾಸ್ತ್ರಗಳನ್ನು ಗುರಿಯಾಗಿಟ್ಟುಕೊಂಡು ಸ್ವತಂತ್ರ
ವಾದಾತ್ಮಕವಾಗಿರ್ತಕ್ಕಂತಹ ಗ್ರಂಥವನ್ನು ನಿರ್ಮಾಣ ಮಾಡಿದ್ದಾರೆ. ಅಭಿನವ ತರ್ಕತಾಂಡವ ಎಂಬತಕ್ಕಂಥದ್ದು. ಅಪ್ಪಯ್ಯ ದೀಕ್ಷಿತರನ್ನ ನಿರಾಕರಣೆ ಮಾಡಬೇಕು ಅಂತ ಅಪ್ಪಯ್ಯ ದೀಕ್ಷಿತರು ಮಧ್ವ ಮತವನ್ನು ಖಂಡನೆ ಮಾಡ್ತಾ ಮಧ್ವಮತ ಮುಖ ಮರ್ಧನಂ ಅನ್ನುವಂತಹ ಅಪ್ಪಯ್ಯ ದೀಕ್ಷಿತರ ಕೃತಿ, ಅದನ್ನು ಖಂಡನಾರೂಪವಾಗಿರತಕ್ಕಂತಹ ಅಭಿನವ ಗಧಾ ಅನ್ನುವಂತಹ ಈ ಗ್ರಂಥವನ್ನು ಮಾಡಿದ್ದಾರೆ. ಸ್ವಲ್ಪ ವಿಚಾರವನ್ನು ಮಾತ್ರ ಹೇಳೋಣ. ಮತ್ತು ಪರಶು ಗ್ರಂಥಗಳು ಅಂತ ಇವ್ರದ್ದು ವಿಶೇಷವಾಗಿರ್ತಕ್ಕ, ಪರಶು ಅಂದರೆ ಕೊಡಲಿ, ಹೆಸರೇ ಕೊಡಲಿ, ಕಡ್ದು ಹಾಕುವಂಥದ್ದು ಅಂತ ಅರ್ಥ ಅಲ್ವಾ. ಮಾಯಾಮತ ಖಂಡನ ಪರಶು, ಮಿಥ್ಯಾತ್ವಮಾನ ಖಂಡನ ಪರಶು, ಉಪಾಧಿ ಖಂಡನ ಪರಶು, ಶ್ರೀಮನ್ ನ್ಯಾಯಸುಧಾ ಪರಶು ಅನ್ನುವಂತಹ ಗ್ರಂಥವನ್ನು ಮಾಡಿದ್ದಾರೆ. ಆಯಿತಾ. ಮತ್ತು ವಿಜಯಮಾಲ ಅನ್ನೋದು ವಿಶೇಷವಾಗಿರತಕ್ಕಂತಹ ಗ್ರಂಥ. ಬ್ರಹ್ಮಸೂತ್ರ ಭಾಷ್ಯ, ಮಾಯಾವಾದ ಖಂಡನ, ಟೀಕಾ, ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ, ಮತ್ತು ಜಯತೀರ್ಥರ, ವ್ಯಾಸರಾಜರ ಎಲ್ಲ ಗ್ರಂಥಗಳಿಂದ ತಗೊಂಡು ವಿಚಾರಗಳನ್ನು ಮಾಡಿರ್ತಕ್ಕಂಥದ್ದು ವಿಜಯಮಾಲ ಅಂತಕ್ಕಂಥದ್ದು. ಕರ್ಮ ಪ್ರಕಾಶಿಕ, ಕರ್ಮ ನಿರ್ಣಯದ ಬಗ್ಗೆ ಹೇಳಿರ್ತಕ್ಕಂಥದ್ದು. ರೂಪಾವತಾರ ಟಿಪ್ಪಣಿ ಅನ್ನುವಂಥದ್ದು. ಇಷ್ಟು ಗ್ರಂಥಗಳು ಪಾಠಭೇದದ ವಿಚಾರವನ್ನು ಅದ್ಭುತವಾಗಿ ತಿಳಿಸಿದ್ದಾರೆ. ಬಾದರಾಯಣರ ಬ್ರಹ್ಮಸೂತ್ರದ ಪಾಠಭೇದದ ವಿಚಾರ, ಆ ವಿಚಾರವನ್ನು ನಾನು ಹೇಳೋದಿಲ್ಲ. ಯಾಕೆ ಅಂತಂದರೆ ಸತ್ಯಾತ್ಮತೀರ್ಥ ಶ್ರೀಪಾದಂಗಳ ಶ್ರೀ ಚರಣರು ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿಚಾರವನ್ನು ಮೊನ್ನೆ ನ್ಯಾಯಸುಧಾ ಮಂಗಳದ ಸಂದರ್ಭದಲ್ಲಿ ಹೇಳಿದ್ದಾರೆ. ಅಂತಹ ವಿಚಾರವನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ. ಆಗಲಿ ಅಂತಾದರೂ ಅಂತ ಮಹನೀಯರಾಗಿರ್ತಕ್ಕಂತಹ ಸತ್ಯನಾಥ ತೀರ್ಥರ ಅನುಗ್ರಹ ಇದ್ದರೆ ಸಾಕು, ನಾವು ನಮ್ಮ ಜೀವನ ಉದ್ಧಾರ ಆಗ್ತದೆ, ನಮ್ಮ ಜ್ಞಾನ ವಿಶೇಷ ಪ್ರಕಾಶಕ್ಕೆ ಬರ್ತದೆ ಅಂತ ತಿಳ್ಕೊಳ್ಬೇಕು ಅಂತ ಸತ್ಯನಾಥ ತೀರ್ಥ ಶ್ರೀಪಾದಂಗಳರ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.